ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಒಬ್ಬ ಒಂಟಿ ಮಹಿಳೆ ರಾತ್ರಿ ಪಿಜ್ಜಾ ಆರ್ಡರ್ ಮಾಡಿ ಡೆಲಿವರಿ ಹುಡುಗನಿಂದ ತನ್ನ ದಾಹ ತೀರಿಸಿಕೊಳ್ತಾಳೆ. ಈ ಹಸಿ ಬಿಸಿ ಆಟವನ್ನು ಪಕ್ಕದ ಮನೆಯವನು ಗಾಜಿನ ಬಾಗಿಲಿನ ಆಚೆಯಿಂದ ನೋಡ್ತಿರ್ತಾನೆ. ಕತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕತೆನ ಕೊನೆ ತನಕ ಕೇಳಿಸ್ಕೊಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜುಬಿಲಿ ಹಿಲ್ಸ್ನಲ್ಲಿರುವ ಒಬ್ಬಂಟಿ ಹುಡುಗಿಯಾಗಿ ಆಟವಾಡಲು ಒಂದು ಗಟ್ಟಿ ರಾಡ್ ಹುಡುಕೋದು ಕೆಲವೊಮ್ಮೆ ಸ್ವಲ್ಪ ಕಷ್ಟ. ನನಗೆ ಒಂದಿಬ್ಬರು ರೆಗ್ಯುಲರ್ ಪಾರ್ಟ್ನರ್ಸ್ ಇದ್ದಾರೆ. ಉದಾಹರಣೆಗೆ ನನ್ನ ಸ್ನೇಹಿತೆಯ ಗಂಡ. ಮತ್ತು ಹೈದರಾಬಾದ್ನ ಹೈ ಸೊಸೈಟಿ ಪಾರ್ಟಿಗಳಿಗೆ ಹೋಗ್ತಾ ಇರ್ತೀನಿ. ಆದರೆ ಕೆಲವೊಮ್ಮೆ ನಮಗೆ ತುರ್ತಾಗಿ ಒಂದು ಗಂಡಸಿನ ಸ್ಪರ್ಶ ಬೇಕಾಗಿರುತ್ತೆ. ಆ ರಾತ್ರಿಗಳಲ್ಲಿ ನಾನು ಸ್ವಲ್ಪ ಫುಡ್ ಆರ್ಡರ್ ಮಾಡಿ ನಮ್ಮ ಏರಿಯಾದ ಪಿಜ್ಜಾ ಡೆಲಿವರಿ ಹುಡುಗ ಸಿಗ್ತಾನಾ ಅಂತ ನೋಡ್ತೀನಿ. ಬಂಜಾರಾ ಹಿಲ್ಸ್ನಲ್ಲಿರುವ ವುಡ್ ಫ್ರೈಡ್ ಪಿಜ್ಜಾ ಅಂಗಡಿಯಲ್ಲಿ ನನ್ನ ಬಗ್ಗೆ ಈಗಾಗಲೇ ಒಂದು ತರಹದ ವದಂತಿ ಹಬ್ಬಿದೆ ಅನಿಸುತ್ತೆ. ನಾನು ಆರ್ಡರ್ ಮಾಡಿದಾಗಲೆಲ್ಲ ಅವರಿಗೆ ನನ್ನ ಅಡ್ರೆಸ್ ಗೊತ್ತಾಗ್ಬಿಡತ್ತೆ. ಮತ್ತು ಫೋನ್ನಲ್ಲಿ ಮಾತಾಡೋನ ಧ್ವನಿಯಲ್ಲಿ ಒಂದು ರೀತಿಯ ಕಿತಾಪತಿ ನನಗೆ ಕೇಳಿಸುತ್ತೆ. ಆದ್ದರಿಂದ ನನಗೇನೂ ತೊಂದರೆ ಇಲ್ಲ, ನಾನು ಕಾಯ್ತಾ ಇರೋದು ಪಿಜ್ಜಾಗಲ್ಲ ಅಂತ ಅವನಿಗೆ ಗೊತ್ತಿದ್ರೆ ಸಾಕು. ಆ ರಾತ್ರಿ ನನಗೆ ತುಂಬ ಆಸೆ ಜಾಸ್ತಿ ಆಗಿತ್ತು. ತರಕಾರಿಗಳನ್ನು ಉಪಯೋಗಿಸ್ಕೊಂಡ್ರೂ ನನ್ನ ಆಸೆ ತೀರಲೇ ಇಲ್ಲ. ಹಾಗಾಗಿ ನಾನು ಪಿಜ್ಜಾ ಆರ್ಡರ್ ಮಾಡಿ ನನ್ನ ವರಾಂಡಕ್ಕೆ ಬಂದು ಕಾಯೋದಕ್ಕೆ ಶುರು ಮಾಡಿದೆ. ನನ್ನ ಮನೆಯ ಆವರಣ ಪೂರ್ತಿ ಗಾಜಿನ ಸ್ಲೈಡಿಂಗ್ ಡೋರಿಂದ ಕೂಡಿದೆ. ಮತ್ತು ರಾತ್ರಿ ಹೊತ್ತು ಲೈಟ್ ಹಾಕಿದ್ರೆ ನಾನಲ್ಲಿ ಏನೇ ಮಾಡಿದ್ರೂ ಪಕ್ಕದ ಮನೆಯವರಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನಾನಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು. ಮಾಮೂಲಿಯಾಗಿ ಅಲ್ಲಿ ಒಂದು ದೊಡ್ಡ ಸೋಫಾ ಹಾಕುವಷ್ಟು ಜಾಗ ಇದೆ. ನನ್ನ ಆಸೆ ಜಾಸ್ತಿ ಆದಾಗ ಪಕ್ಕದ ಮನೆ ಅಂಕಲ್ ಗಾರ್ಡನ್ನಲ್ಲಿ ಕೆಲಸ ಮಾಡುವಾಗ ನನ್ನ ಸೌಂದರ್ಯವನ್ನು ಪ್ರದರ್ಶನಕ್ಕಿಟ್ಟು ಅವರನ್ನು ಕೆಣಕುವುದು ನನ್ನ ಅಭ್ಯಾಸ. ಆದರೆ ಇವತ್ತು ನನ್ನ ಡೆಲಿವರಿಗಾಗಿ ಕಾಯ್ತಾ ಇದ್ದರಿಂದ ಪಕ್ಕದ ಮನೆ ಅಂಕಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಒಂದು ಪರ್ಪಲ್ ಕಲರ್ ಪುಟ್ಟ ಫ್ರಾಕ್ ಒಂದನ್ನು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿದ್ದೆ. ಅದನ್ನೇ ಈಗ ಹಾಕ್ಕೊಂಡು ಡೆಲಿವರಿ ಹುಡುಗನಿಗಾಗಿ ಕಾಯ್ತಾ ಕೂತಿದ್ದೆ. ನನಗೆ ಕಾಯೋದು ತುಂಬ ಹಿಂಸೆ ಅನ್ನಿಸ್ತಿತ್ತು. ಅದು ಪುಟ್ಟ ಫ್ರಾಕ್ ಆಗಿದ್ದರಿಂದ ನನ್ನ ದೇಹ ಅರ್ಧಕ್ಕರ್ಧ ಪ್ರದರ್ಶನಕ್ಕಿಟ್ಟಿತ್ತು. ನಾನು ಗಾರ್ಡನ್ ಕಡೆ ನೋಡ್ತಾ ಕೂತಿದ್ದೆ, ಇವನು ಯಾವಾಗಪ್ಪ ಬರ್ತಾನೆ ಅಂತ. ಅಷ್ಟರಲ್ಲಿ ಪಕ್ಕದ ಮನೆ ರಾಮಕೃಷ್ಣ ಅಂಕಲ್ ಕಸ ಬಿಸಾಡೋ ಸಲುವಾಗಿ ಬಂದು ನನ್ನನ್ನು ನೋಡಿದ್ರು. ನನ್ನನ್ನು ಆ ಅವತಾರದಲ್ಲಿ ನೋಡಿ ಮುಂದೆ ಹೆಜ್ಜೆ ಇಡೋದನ್ನೇ ಮರೆತು ಅಲ್ಲೇ ನಿಂತ್ಬಿಟ್ರು. ನನ್ನನ್ನು ನೋಡ್ತಾ ನನಗವರನ್ನು ಆ ರೀತಿ ಕೆಣಕೋದ್ರಲ್ಲಿ ಒಂದು ರೀತಿ ಮಜಾ ಸಿಗತ್ತೆ. ಈಗ ರಾಮಕೃಷ್ಣ ಅಂಕಲ್ಗೆ ನನ್ನ ಸೌಂದರ್ಯ ಸರಾಸಗಟಾಗಿ ಕಾಣಿಸ್ತಿತ್ತು. ನಾನು ಅವರನ್ನು ರೇಗಿಸುವಂತೆ ನಗ್ತಾ ಫ್ರಾಕ್ ಒಳಗಡೆ ಔತಿ ಕೂತಿರುವಂತಹ ನನ್ನ ಸೌಂದರ್ಯವನ್ನು ಅವರಿಗೆ ಕಾಣಿಸುವಂತೆ ನೇರವಾಗಿ ಕೂತಿದ್ದೆ. ಅಂಕಲ್ ನನ್ನನ್ನು ಜೊಲ್ಲು ಸುರಿಸ್ತಾ ಕಣ್ಣು ಬಾಯಿ ಬಿಟ್ಟು ಕಸ ಹಾಕೋದನ್ನೇ ಮರೆತು ಹಾಗೆ ನಿಂತುಬಿಟ್ಟಿದ್ರು. ಅಂಕಲ್ ಹೆಂಡತಿ ತುಂಬ ಸಂಪ್ರದಾಯಸ್ಥರು. ಆದರೆ ಅಂಕಲ್ ಹಾಗಲ್ಲ, ಪೋಲಿ ವಿಡಿಯೋದಲ್ಲಿ ತೋರಿಸುವಂತೆ ಎಲ್ಲವನ್ನ ಮಾಡಿ ಮಜಾ ಮಾಡಬೇಕು ಅನ್ನುವಂಥವ್ರು. ಆದರೆ ಇದಕ್ಕೆಲ್ಲ ಅವ್ರ ಹೆಂಡತಿ ಒಪ್ಕೋತಾ ಇರಲಿಲ್ಲ. ಆಗಾಗ ನನ್ನನ್ನು ನೋಡ್ತಾ ಜೊಲ್ಲು ಸುರಿಸ್ತಿದ್ರು. ನನಗೆ ನೀನು ಬೇಕು, ಅದಕ್ಕೋಸ್ಕರ ನಾನು ಏನಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ನನ್ನ ಹತ್ರ ಯಾವಾಗಲೂ ಹೇಳ್ತಿದ್ರು. ಆದರೆ ನಾನು ಒಪ್ಕೋತಾ ಇರಲಿಲ್ಲ. ಅವರನ್ನು ಈ ರೀತಿ ಗೋಳು ಹೊಯ್ದುಕೊಳ್ಳೋದು ನನಗೊಂಥರ ಮಜಾ ಸಿಗ್ತಿತ್ತು. ಅಂಕಲ್ಗೆ ವಯಸ್ಸಾಗಿತ್ತು. ನನಗೆ ವಯಸ್ಸಾದ ಅಂಕಲ್ ಬೇಕಾಗಿರಲಿಲ್ಲ. ನನಗೋಸ್ಕರ ಅಂತಾನೆ ಒಬ್ಬ ವಯಸ್ಸಿನ ಹುಡುಗ ಬರ್ತಿದ್ದ. ಹಾಗಾಗಿ ನಾನು ರಾಮಕೃಷ್ಣ ಅಂಕಲ್ಗೆ ಒಂದು ಸ್ಮೈಲ್ ಕೊಟ್ಟು ಸುಮ್ಮನಾದೆ. ಆದರೆ ಅಂಕಲ್ ಅಲ್ಲಿಂದ ಕದಲೇ ಇಲ್ಲ. ನನ್ನಲ್ಲಿ ಕಣ್ಣು ಬಾಯಿ ಬಿಟ್ಟು ನೋಡಿ ಅವನ ಕಣ್ಣುಗಳು ನನ್ನ ಇಡೀ ಸೌಂದರ್ಯನ ಅಳತೆ ಮಾಡ್ತಿತ್ತು. 45 ನಿಮಿಷಗಳ ಸುದೀರ್ಘ ಕಾಯುವಿಕೆಗೆ ನಂತರ ನನ್ನ ಮನೆ ಮುಂದೆ
ಒಂದು ಬೈಕ್ ಬಂದು ನಿಂತಿತ್ತು. ಆ ಶಬ್ದ ಕಾದರೂ ಅಂಕಲ್ ತಿರುಗಿ ನೋಡ್ತಾರೆ ಅಂತ ಅಂದ್ಕೊಂಡೆ. ಆದರೆ ಇಲ್ಲ, ಅಂಕಲ್ ತಿರುಗಿ ನೋಡಲೇ ಇಲ್ಲ. ಅವರು ನನ್ನನ್ನು ಬಿಟ್ಟು ಬೇರೆ ಯಾವ ಕಡೆನೂ ನೋಡಲೇ ಇಲ್ಲ. ಆ ಹುಡುಗ ಗೇಟ್ ತೆಗೆದು ಒಳಗೆ ಬರುವಾಗ ಒಮ್ಮೆ ಅವನನ್ನು ನೋಡಿದೆ. 20ರ ಹರೆಯದ ಸ್ಲಿಮ್ ಆದ ಯುವಕ, ಬಿಸಿ ಬಿಸಿ ಡೆಲಿವರಿ ಬ್ಯಾಗ್ ತನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದ. ಜಿಮ್ಗೆ ಹೋಗ್ತಿದ್ದ ಅಂತ ಕಾಣಿಸುತ್ತೆ, ಹಾಗಾಗಿ ಅವನ ಬಾಡಿ ತುಂಬ ಫಿಟ್ ಆಗಿತ್ತು. ಅಂಕಲ್ ಆ ರೀತಿ ನಿಂತು ನೋಡೋದನ್ನು ಅವನು ನೋಡ್ದ. ಇವ್ರು ಏನು ನೋಡ್ತಿದ್ದಾರೆ ಅಂತ ಮುಂದೆ ನೋಡಿದಾಗ ನನ್ನ ಸೌಂದರ್ಯ ತೆರೆದಿರೋದನ್ನು ನೋಡಿ ಒಮ್ಮೆ ಶಾಕ್ ಆದ. ನಂತರ ಒಂದು ಕಳ್ಳ ನಗು ಬೇರೆ ವೇಗವಾಗಿ ಬಂದು ನನ್ನ ಗಾಜಿನ ಸ್ಲೈಡಿಂಗ್ನ ತೆಗೆದ ನನ್ನ ಮುಂದೆ ಬಂದು ನಿಂತ. ಆಗಲೂ ಕೂಡ ನಾನು ಎದ್ದೇಳಲಿಲ್ಲ. ಅವನು ನನ್ನನ್ನೇ ನೋಡ್ತಾ, ಮೇಡಮ್ ನಿಮ್ಮ ಆರ್ಡರ್ ಅಂತ ಹೇಳ್ದ. ಆಗ ನಾನು ಅವನನ್ನೇ ತುಂಬ ಹೊತ್ತು ನೋಡಿದೆ. ನನ್ನ ನೋಟನ ನೋಡಿ ನೋಟನ ತಪ್ಪಿಸ್ದ. ಆದರೆ ಅವಾಗವಾಗ ಅವನ ನೋಟ ನನ್ನ ದೇಹದ ಮೇಲೆಲ್ಲ ಓಡಾಡ್ತಿತ್ತು. ತೆರೆದಿರೋ ಸೌಂದರ್ಯನ ನೋಡಿ ಒಮ್ಮೆ ಉಗುಳು ನುಂಗ್ತಿದ್ದ, ಮಾತಾಡೋದಕ್ಕೆ ತಡವರಿಸ್ತಿದ್ದ. ಆಗ ನಾನು ಅವನನ್ನು ನೋಡಿ ಒಮ್ಮ ಜೋರಾಗಿ ನನಗೆ, ನಾನೀಗ ಎದ್ದು ಕೂರ್ತಾ ಟಿಪ್ಪು ಕ್ಯಾಶಲ್ಲಿ ಬೇಕಾ ಅಥವಾ ಅಂತ ಮುಂದೆ ಹೇಳೋದನ್ನು ನಿಲ್ಲಿಸ್ದೆ. ಅವ್ರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಾನಿದ್ದ ಅವಸ್ಥೆ ನೋಡಿನೇ ಅರ್ಥ ಆಗ್ಬಿಟ್ಟಿತ್ತು. ಅವನು ಮತ್ತೆ ಉಗುಳು ನುಂಗಿ ತಲೆ ಆಡಿಸ್ದ. ಹಣ್ಣುಗಳ ನನ್ನ ದೇಹದ ಮೇಲೆ ಹರಿದಾಡ್ತಿದ್ವು. ಕಷ್ಟಪಟ್ಟು ಆ ಮಾತುಗಳನ್ನು ಹೇಳಿದ್ದ. ನನಗೆ ಕ್ಯಾಶ್ ಬೇಡ. ಈಗ ನನ್ನ ನಗು ಇನ್ನೂ ಜೋರಾಯಿತು. ನಾನು ಈ ಮಾತನ್ನೇ ಕೇಳಬೇಕು ಅಂತ ಇಷ್ಟು ಹೊತ್ತು ಕಾಯ್ತಾ ಇದ್ದಿದ್ದು. ಈಗ ನಾನು ಬಾ ಕೂತ್ಕೋ ಅಂತ ನನ್ನ ಪಕ್ಕನೇ ಜಾಗ ತೋರಿಸ್ಕೊಂಡೆ. ಪಿಜ್ಜಾ ಓಪನ್ ಮಾಡಿ ಮೊದಲಿಗೆ ಇಬ್ಬರು ಅದನ್ನು ಹಂಚ್ಕೊಂಡು ತಿಂದ್ವಿ. ಈಗ ಅವನು ನನ್ನನ್ನೇ ನೋಡ್ತಿದ್ದ. ನಾನು ನಗ್ತಾ ಕೈ ಚಾಚಿದಾಗ ಒಂದು ಪುಟ್ಟ ಮಗು ಹಟ್ಕೊಂಡಂತೆ ನನ್ನನ್ನು ಅಪ್ಕೊಂಡ. ನನಗವನ ಹತ್ರ ಸಂತೂರ್ ಸೋಪಿನ ವಾಸನೆ ಮತ್ತು ಸರ್ಫ್ ಎಕ್ಸೆಲ್ ಪುಡಿ ವಾಸನೆ ಮಾತ್ರನೇ ಬರ್ತಿತ್ತು. ಎಷ್ಟು ಒಳ್ಳೆ ಹುಡುಗ ಇವನು ಅಂತ ಅಂದ್ಕೊಂಡೆ. ನಿಧಾನವಾಗಿ ಅಲ್ಲಿಗೆ ನನ್ನನ್ನು ಮಾರ್ಬಲ್ ಮೇಲೆ ಮಲಗಿಸಿ ಅವನನ್ನು ಆವರಿಸ್ತಾ ಹೋದೆ. ಅವನು ಕೂಡ ನನ್ನನ್ನು ಆವರಿಸ್ಕೊಂಡು ತನ್ನ ಆಸೆಯನ್ನು ಈಡೇರಿಸ್ಕೋತಿದ್ದ. ನನಗೂ ಕೂಡ ತುಂಬ ಆಸೆ ಆಗ್ತಿತ್ತು. ಹರೆಯದ 20ರ ಹುಡುಗ, ತುಂಬ ಎನರ್ಜಿ ಇತ್ತು. ಸುಮಾರು 2 ಗಂಟೆಗಳ ಕಾಲ ಅವನು ನನ್ನ ಜೊತೆ ಕಾಲ ಕಳೆದಿದ್ದ. ಅಷ್ಟು ಹೊತ್ತು ಅಂಕಲ್ ನಮ್ಮಿಬ್ಬರನ್ನೇ ನೋಡ್ತಾ ಹೊರಗಡೆನೇ ನಿಂತುಬಿಟ್ಟಿದ್ರು. ಅಂಕಲ್ಗೆ ನಿಜಕ್ಕೂ ತಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ತುಂಬ ದಿನಗಳಿಂದ ನನ್ನನ್ನು ಒಂದು ಅವಕಾಶಕ್ಕಾಗಿ ಯಾವಾಗಲೂ ಬೇಡ್ಕೊಳ್ತಿದ್ರು. ಆದರೆ ನಾನು ಅವ್ರಿಗೆ ಯಾವತ್ತೂ ಆ ಅವಕಾಶನ ಕೊಟ್ಟೇ ಇರಲಿಲ್ಲ. ಅಂಕಲ್ಗೀಗ ಹೊಟ್ಟೆ ಕಿಚ್ಚಾಗ್ತಿತ್ತು. ನನಗೆ ಸಿಗದೇ ಇರೋ ಈ ಸುಖ ಪ್ರತಿದಿನ ಬೇರೊಬ್ಬ ಡೆಲಿವರಿ ಬಾಯ್ಗೆ ಸಿಗ್ತಾ ಇದೆ. ಎಲ್ಲ ನನ್ನ ನತದೃಷ್ಟ ನಾನು ಅಂತ ಅಂದ್ಕೊಳ್ತಿದ್ರು. ಈ ಕಡೆ ಡೆಲಿವರಿ ಬಾಯ್ ತನ್ನ ಆಸೆ ತೀರಿಸ್ಕೊಂಡು ಹೊರಟಾಗ ನಾನು ಅವನ್ನ ತಡೆದು ನಿಲ್ಲಿಸಿ, ಒಳಗೆ ಬಾ, ಕ್ಯಾಶ್ ತಂದು ಅವನ ಕೈಗಿಟ್ಟೆ. ಅವನದನ್ನು ಒಮ್ಮೆ ನೋಡಿ ನಿಂತಿದ್ದ. ನಾನು ನಗ್ತಾ, ತಗೊಂಡು ಹೋಗು, ನಿನ್ನಲ್ಲಿ ತುಂಬ ಎನರ್ಜಿ ಇದೆ, ನನಗೆ ತುಂಬ ಖುಷಿ ಕೊಟ್ಟಿದ್ಯಾ, ಅದಕ್ಕಾಗಿ ಇದು, ನೀನು ಹೋಗು ಅಂತ ಹೇಳಿದಾಗ ಅವನು ತುಂಬ ಖುಷಿಯಿಂದ ಅಲ್ಲಿಂದ ಹೊರಟ. ನಾನು ನನ್ನ ಬಟ್ಟೆನ ಸರಿ ಮಾಡ್ಕೊಳ್ದೇನೆ ಮತ್ತೆ ಅಲ್ಲೇ ಮಲ್ಕೊಂಡೆ. ಹೋದವನು ಮತ್ತೆ ವಾಪಸ್ ಬಂದು, ಮೇಡಮ್ ನಿಮ್ಮ ನಂಬರ್ ಕೊಡಿ, ನಿಮ್ಗೆ ಯಾವಾಗಾದರೂ ಸರ್ವಿಸ್ ಬೇಕಾದರೆ ನನಗೆ ಫೋನ್ ಮಾಡ್ಬೋದು ಅಂತ ಹೇಳಿದಾಗ ನಾನು ಜೋರಾಗಿ ನಗ್ತಾ, ನನಗದ್ರ ಅವಶ್ಯಕತೆ ಇಲ್ಲ, ಪಿಜ್ಜಾ ಆರ್ಡರ್ ಮಾಡಿದ್ರೆ ಸಾಕು, ನನಗೆ ಬೇಕಾದ ಸರ್ವಿಸ್ ಅದರಿಂದಾನೇ ಸಿಕ್ಬಿಡತ್ತೆ, ನೀನಿನ್ನು ಹೊರಡಬಹುದು ಅಂತ ಹೇಳಿದಾಗ ನಿರಾಸೆಯಿಂದ ಅವನು ಹೊರಗೆ ಹೊರಟ. ಅವನು ಹೋದ್ಮೇಲೆ ನಿಧಾನಕ್ಕೆ ಅಂಕಲ್ ನನ್ನ ಮನೆ ಒಳಗಡೆ ಗ್ಲಾಸ್ ಡೋರ್ನ ಸರಿಸ್ತಾ ಬಂದರು. ಅವ್ರು ಬಂದರು ಅಂತ ನಾನು ಎದ್ದು ಕೂರಲಿಲ್ಲ, ಬಟ್ಟೆ ಸರಿಪಡಿಸ್ಕೊಳ್ಳಿಲ್ಲ, ಹೇಗಿದ್ದರೂ ಅದೇ ಅವಸ್ಥೆನಲ್ಲಿನೇ ಮಲಗಿದ್ದೆ. ಅವ್ರು ಬಂದು, ಎಲ್ರಿಗೂ ಅವಕಾಶ ಕೊಡ್ತೀಯ, ನನಗೆ ಮಾತ್ರ ಯಾಕೆ ನೀನು ಅವಕಾಶನೇ ಕೊಡೋದಿಲ್ಲ ಅಂತ ಕೇಳಿದ್ರು. ಆಗ ಎದ್ದು ಕೂರ್ತಾ ಅವ್ರ ಮುಖದ ಹತ್ರ ನನ್ನ ಮುಖ ತಂದು, ನಿಮಗೆ ವಯಸ್ಸಾಗಿದೆ ಅಂಕಲ್, ನನ್ನನ್ನು ತೃಪ್ತಿಪಡಿಸೋ ಎನರ್ಜಿ ನಿಮ್ಮಲ್ಲಿಲ್ಲ, ಸುಮ್ಮನೆ ಯಾಕೆ ಆಸೆ ಪಡ್ತೀರಾ
ಅಂತ ಹೇಳಿದಾಗ, ಒಂದು ಅವಕಾಶ ಕೊಡು, ಈ ಹುಡುಗರೆಲ್ಲ ಯಾವ ಲೆಕ್ಕ, ನೀನು ಮತ್ತೆ ನನ್ನನ್ನೇ ಕರೆಯೋ ಹಾಗೆ ನಾನು ನಿನ್ನ ಕೆಲಸನ ಮಾಡಿ ಮುಗಿಸಿರ್ತೀನಿ ಅಂತ ಹೇಳಿದ್ರು. ನಾನು ನಗ್ತಾ ಸರಿ ಆಯಿತು ಮಾಡಿ ಅಂತ ಹೇಳಿದೆ. ಅಂಕಲ್ ಖುಷಿಯಿಂದ ಅಲ್ಲಿಯೇ ನನ್ನನ್ನು ಆವರಿಸ್ಕೊಂಡ್ರು. ಸುಮಾರು 3 ಗಂಟೆಗಳ ಕಾಲ ಮಾಡಿದ್ರು. ಅವ್ರ ಎನರ್ಜಿನ ನೋಡಿ ನಾನೇ ದಂಗಾದೆ. ನಿಜಕ್ಕೂ ಎಷ್ಟೋ ಪಡ್ಡೆ ಹುಡುಗರ ಜೊತೆ ಮಲಗಿದ್ದೀನಿ, ಆದರೆ ಅಂಕಲ್ ಕೊಟ್ಟ ಸುಖನ ಯಾರೂ ಕೊಟ್ಟಿರಲಿಲ್ಲ. ಇಷ್ಟು ದಿನ ಪಕ್ಕದಲ್ಲಿ ಹೇಗಿದ್ರು ಎಲ್ಲವನ್ನ ವೇಸ್ಟ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ನಿಜಕ್ಕೂ ಬೇಜಾರಾಯಿತು. ಅಂಕಲ್ ಸುಸ್ತಾಗಿ ಪಕ್ಕಕ್ಕೆ ಮಲ್ಕೊಂಡ್ರು. ನಾನು ಅಂಕಲ್ನೇ ನೋಡ್ತಾ ನಗ್ತಿದ್ದೆ. ಆಗ ಅಂಕಲ್ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆದಮೇಲೆ ಬಟ್ಟೆ ಸರಿಪಡಿಸ್ಕೊಂಡು, ಮೇಲೆ ಏನನ್ನಿಸ್ತಿತ್ತು, ನನ್ನಿಂದ ನಿನಗೆ ತೃಪ್ತಿ ಸಿಗ್ತಾ ಇಲ್ವಾ ಅಂತ ಕೇಳಿದ್ರು. ನಾನು ಮತ್ತೆ ಮೇಲೆದ್ದು ಅವ್ರ ಹತ್ರ ಬಂದು ತೀರಾ ಸನಿಹದಲ್ಲಿ ನಿಂತು, ನಿಜಕ್ಕೂ ನಿಮ್ಮ ಎನರ್ಜಿ ಪಡ್ಡೆ ಹುಡುಗರಿಗಿಂತ ಜಾಸ್ತಿ ಇದೆ, ಆದರೆ ಆಂಟಿ ಇದೆಲ್ಲನೂ ಪಡ್ಕೊಳ್ದೆ ವೇಸ್ಟ್ ಮಾಡ್ಕೊಳ್ತಿದ್ದಾರೆ ಅಂದಾಗ ಅಂಕಲ್, ಆಂಟಿ ಏನೋ ವೇಸ್ಟ್ ಮಾಡ್ಕೋತಿದ್ದಾರೆ ನಿಜ, ಆದರೆ ನೀನು ಪಡ್ಕೋಬಹುದು ಅಂದರು. ನಾನು ನಗ್ತಾ ಸರಿ ಆಯಿತು, ಇನ್ನು ಮುಂದೆ ಪ್ರತಿದಿನ ರಾತ್ರಿ ನೀವು ನಮ್ಮ ಮನೆಗೆ ಬರಬಹುದು ಅಂತ ಪರ್ಮಿಷನ್ ಕೊಟ್ಟಾಗ ಅಂಕಲ್ ತುಂಬ ಖುಷಿಯಿಂದ ನನಗೆ ಬಾಯಿ ಮಾಡಿ ಹೊರಟರು. ಕಥೆಯಲ್ಲಿ ಮುಗಿಯುತ್ತೆ. ಈ ಕಥೆಯ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬಾಯ್.